ಹಲವು ದಿನಗಳ ಬಳಿಕ ಶ್ರೀನಗರ ಏರ್ಪೋರ್ಟ್ ಓಪನ್ ಆಗಿದೆ. ಯುದ್ಧದ ಕಾರ್ಮೋಡ ಕವಿದಂತಹ ಹಿನ್ನೆಲೆಯಲ್ಲಿ ಉದ್ವಿಗ್ನತೆಯಿಂದ ಬಂದ್ ಮಾಡಲಾಗಿತ್ತು ಶ್ರೀನಗರ ಏರ್ಪೋರ್ಟ್ ಅನ್ನು. ಈಗ ತೆರೆಯಲಾಗಿದೆ. ಭದ್ರತಾ ದೃಷ್ಟಿಯಿಂದ ಏರ್ಪೋರ್ಟ್ ಅನ್ನೇನು ಬಂದ್ ಮಾಡಲಾಗಿತ್ತು, ಇವತ್ತು ಓಪನ್ ಆಗಿದ್ರೂ ಕೂಡ ಭದ್ರತೆಯನ್ನ ನೀಡಲಾಗ್ತಾ ಇದೆ. ಭದ್ರತೆ ಹೆಚ್ಚಳ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಏರ್ಪೋರ್ಟ್ನಲ್ಲಿ. ಇಡೀ ಶ್ರೀನಗರ ಈಗ ಯಥಾಸ್ಥಿತಿಗೆ ಮರಳ್ತಾ ಇದೆ. ಶೆಲ್ ದಾಳಿ, ಗುಂಡಿನ ದಾಳಿಗಳಾಗ್ತಾ ಇದ್ವು, ಡ್ರೋನ್ ಅಟ್ಯಾಕ್ಗಳಾಗ್ತಾ ಇದ್ವು. ಅದೆಲ್ಲವೂ ಕೂಡ ಮುಕ್ತಾಯ ಆಗಿ ಈಗ ತಿಳಿಯಾಗಿದೆ, ವಾತಾವರಣ ಯಥಾಸ್ಥಿತಿಗೆ ಮರಳುತ್ತಾ ಇದೆ ಶ್ರೀನಗರ. ಈ ಹಿನ್ನೆಲೆಯಲ್ಲಿ ಶ್ರೀನಗರ ಏರ್ಪೋರ್ಟ್ ಕೂಡ ಪುನರಾರಂಭ ಆಗಿದೆ. ಜೊತೆಗೆ ಈಗಾಗಲೇ ಏರ್ಪೋರ್ಟ್ನಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಶಾಲಾ ಕಾಲೇಜುಗಳನ್ನು ತೆರೆಯಲಾಗ್ತಾ ಇದೆ, ಏರ್ಪೋರ್ಟ್ಗಳು ತೆರೆಯಲಾಗ್ತಾ ಇದೆ. ಆದರೆ ಇಂಡಿಗೋ ಏರ್ಲೈನ್ಸ್ ವಿಮಾನಯಾನ ಮಾತ್ರ ರದ್ದಾಗಿದೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕ್ಕೊಂಡಿದೆ ಇಂಡಿಗೋ. ಜಮ್ಮು, ಶ್ರೀನಗರ, ಅಮೃತ್ಸರ, ಚಂಡೀಗಢ, ಲೇ, ರಾಜ್ಕೋಟ್ ವಿಮಾನ ನಿಲ್ದಾಣಗಳಿಂದ ಹಾರಾಟ ರದ್ದು ಮಾಡಲಾಗಿದೆ. ಜೊತೆಗೆ ಅದರ ಹೇಳಿಕೆ ಪ್ರಕಾರ ನಿಮ್ಮ ವಿಮಾನಯಾನ ಸುರಕ್ಷತೆಗೆ ನಾವು ಆದ್ಯತೆ ಕೊಡ್ತೀವಿ, ಇದರಿಂದ ನಿಮಗೆ ಎದುರಾಗೋ ತೊಂದರೆಗೆ ವಿಷಾದಿಸ್ತೀವಿ, ವಿಮಾನ ನಿಲ್ದಾಣಕ್ಕೆ ಬರುವ ಮೊದಲು ಖಚಿತಪಡಿಸಿಕೊಳ್ಳಿ ಅಂತ ಪ್ರಯಾಣಿಕರಿಗೆ ಸಲಹಾ ಪಟ್ಟಿಯನ್ನು ಕೂಡ ಇಂಡಿಗೋ ಬಿಡುಗಡೆ ಮಾಡಿದೆ. ಒಂದು ಕಡೆ ಏರ್ಪೋರ್ಟ್ ಪುನರಾರಂಭ ಆಗಿದೆ, ಆದರೆ ಇಂಡಿಗೋ ಮಾತ್ರ ತನ್ನ ಸೇವೆಯನ್ನು ರದ್ದುಗೊಳಿಸಿದೆ.